ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಏನಾಯ್ತು? ಏನಾಯ್ತು? ಕಾಪಾಡಕ್ಕ. ಏನಾಯ್ತು? ಏನಾಯ್ತು? ಯಾಕಮ್ಮ ಹೆದರ್ಕೊಂಡೆ? ಏನಾಯ್ತು? ಯಾರೇನೇ ಮಾಡಿದ್ರು ಧೈರ್ಯವಾಗಿ ಹೇಳು, ಹೆದರ್ಬೇಡ. ಏಯ್ ಯಾವನ್ಲ ಏನನ ತೆಪ್ಪ ನಡ್ಕೊಂಡಿದ್ರೆ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ಯಾವನ್ಲ ಅದು? ಅಯ್ಯೋ ಅಣ್ಣ, ಯಾರು ಏನು ಮಾಡ್ಲಿಲ್ಲ, ನಾನು ಇಲ್ಲೇ ಇದ್ದೆ. ನಮ್ ರುದ್ರಣ್ಣ ಕೈ ತೊಳೆಯಕ್ಕೆ ಅಂತ ಇಲ್ಲಿಗೆ ಬಂದವನೆ. ಅವನ್ ನೋಡಿ ಈ ಹುಡುಗಿ ಎದ್ರಕೊಬಿಟ್ಟದೆ. ಇವನ್ನ ನೋಡಿ ಕೂಕ್ಕಂಡ್ಯ? ಇವನ್ ಯಾರು ಅನ್ಕಂಡೆ? ನಮ್ ರುದ್ರಣ್ಣ ಕಣವ. ಅಣ್ಣ ನೀವು ತಪ್ಪು ತಿಳ್ಕೊಬೇಡಿ. ಅದು ಮಗಳು ನಿಮ್ಮನ್ನು ನೋಡೋನ್ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ ಅಷ್ಟೇ. ಅಯ್ಯೋ ನನ್ನ ನೋಡಿನಾ? ನಿನ್ ನೋಡಿ ಅಲ್ಲ, ನಿನ್ನ ಮೀಸೆ ನೋಡಿ. ಯೋನವ್ವ, ಇವನ್ ಮೀಸೆ ನೋಡಿ ದಿಗಲ್ಕೊಂಡ. ಒಳ್ಳೆ ಹುಡುಗಿ. ಅಯ್ಯೋ ತಂಗ್ಯವ, ನನ್ನ ಮೀಸೆ ನೋಡಿ ಭಯ ಬಿದ್ದ. ನಾನು ನೋಡಕ್ಕೆ ರಾಕ್ಷಸನಂಗೆ ಕಾಣ್ತೀನಿ. ಕತ್ಲಾದ್ಮೇಲೆ ನನಗೆ ಓಡಾಡಕ್ಕೆ ಭಯ ಕಣವು. ನೀನ್ ಇವನ್ ನೋಡ್ದಿಗ್ಲಿ ಬಿದ್ದಿದ್ಯಲ್ಲ. ಅಯ್ಯೋ ಕತೆ. ಹೋಗಿ ಹೋಗಿ ಹುಡ್ರಿ ಹೋಗಿ. ಚೆನ್ನಾಗಿದ್ದೇನವ? ಹ್ಞೂ ಅಣ್ಣ. ನೀನು ಡಿ ಸಿ ಆಗಿದ್ದು ನಮಗೆಲ್ಲ ಭಾಳ ಶಾಣಿ ಖುಷಿ ಆಯ್ತು ಕಣವ. ನಾನು ಇಷ್ಟಂದ್ರು ಬೆಂಗಳೂರಾಗಿದ್ದೆ ಕಣವ. ನನ್ನ ಮಗಳ ಮನ್ಯಾಗ ನಾನು ನೋಡಿ ಭಯ ಬಿದ್ಲ ಅಷ್ಟೇ. ಓಸಿ ಮೀಸೆ ಕಮ್ಮಿ ಮಾಡ್ಕೊಂಡು. ಏ ಸಾಹೇಬ್ರ, ಈ ಮೀಸಿಲ್ದೆ ಹೋದ್ರೆ ಜನ ಗುರ್ತೆಗಿಡಕ್ಕೆಲ್ಲ, ಅದಕ್ಕೆ. ಅಲ್ಲ, ನೀನು ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಏನೇ ಬಂದರೂ ಧೈರ್ಯವಾಗಿ ಅದನ್ನ ಎದುರಿಸ್ಬೇಕು. ಅದು ಈಗ ನೀನು ನಮ್ಮ ಮನೇಲಿದ್ಯಾ. ಹೆಣ್ಮಕ್ಳು ಹೆಂಗಿರ್ಬೇಕಂತ ನಮ್ಮವ್ರ ನೋಡಿ ಕಲಿಬೇಕು. ಶ್ರೀ, ಯಾಕೆ ನಾನೇ ತಪ್ಪು ಹೇಳದ್ನ? ಏನಿಲ್ಲ ಮತ್ತು ಏ 100ಕ್ಕೆ 100 ಸತ್ಯ ಕನ್ನಡ. ಮತ್ತೆ ಸಿಕ್ಕದ್ನ ಕಳ್ಳ. ಭಯ ಅನ್ನೋ ಜೀವನದ ಮೇಲೆ ಇರಬೇಕೆ ಹೊರತು ಜೀವನನೇ ಭಯ ಆಗಬಾರ್ದು. ನೀನು ಧೈರ್ಯವಾಗಿದ್ದಾಗ ನಿನ್ನ ಸಮಸ್ಯೆಗಳೆಲ್ಲ ದೂರ ಹೋಗುತ್ತೆ. ಆದರೂ ನಿಮ್ಮಷ್ಟು ಧೈರ್ಯವಾಗಿ ನನ್ನಿಂದ ಇರೋಕ್ಕಾಗಲ್ಲ ಅನ್ಸುತ್ತೆ. ಯಾಕಾಗಲ್ಲ? ನಾನೇನು ಹುಟ್ಟಾಗಿಂದಲೇ ಹೀಗಿದ್ದೀನಿ ಅನ್ಕೊಂಡ್ಯಾ? ಪರಿಸ್ಥಿತಿ ಎಲ್ಲನೂ ಕಲ್ಸತ್ತೆ. ನಮ್ಮವ್ವ ಅವಳೊಬ್ಳೇ ನಿಂತು ನಮ್ಮೆಲ್ರೂ ಸಾಕಿದ್ಲು. ಅವಳು ಎದುರಿಸ್ದೇ ಇರೋ ಕಷ್ಟ ಒಂದ ಎರಡ? ಅವಳೇನಾದರೂ ಹೆದರ್ಕೊಂಡಿದ್ದಿದ್ರೆ ನಾನು ಇವತ್ತಿಲ್ಲಿ ಇರ್ತಾನೆ ಇರಲಿಲ್ಲ. ನಮ್ಮ ಯಜಮಾನ್ರು ಅವರು ನನ್ನ ಅವ್ವನ ಥರನೇ, ಯಾವುದಕ್ಕೂ ಹೆದರಲ್ಲ. ಇನ್ನೂ ಹೇಳಬೇಕಂದ್ರೆ ಧೈರ್ಯದಲ್ಲಿ ಅವ್ವಂಗಿಂತ ಒಂದು ಕೈ ಜಾಸ್ತಿನೇ. ಭಾರಿ ಮೊಣ್ತನ. ಅಂಥವ್ರೊಬ್ರು ನಿನ್ನ ಜೀವನದಲ್ಲಿ ಬಂದ್ಬಿಟ್ರೆ ಸಾಕು, ಧೈರ್ಯ ಅನ್ನೋದು ನೀನಾಗೆ ಕಲಿತೀಯ. ಶ್ರೀ ಅಂತವ್ರೆ ನಿಂಗೂ ಸಿಗ್ಲಿ ಅಂತ ನಾನು ಬಯಸ್ತೀನಿ. ಶ್ರೀ, ಹೊರಡಣ್ವಾ? ಬನ್ನಿ ಸರ್, ಹೋಗ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.